ಇಲ್ಲ, ಇವೆರಡಕ್ಕೂ ಕರೆಂಟ್ ಏನ್ ಬೇಕಾಗಿಲ್ಲ. ನ್ಯಾಚುರಲ್ ಆಗಿ ನಿಮ್ಗೆ ಇಲ್ಲಿ ಹೋಲ್ಸ್ಗಳು ಮಾಡಿರ್ತೀವಿ. ನ್ಯಾಚುರಲ್ ಆಗಿ ಗಾಳಿನ ಒಳಗಡೆ ತಗೊಳುತ್ತೆ ಇಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಆಯ್ತು ಸರ್, ನನ್ನ ಹೆಸರು ಪ್ರಶಾಂತ್ ಅಂತ. ನಾನು ಗ್ರೀನ್ ವೇ ಗ್ರಾಮೀಣ ಇನ್ಫೋ ಪ್ರೈವೇಟ್ ಲಿಮಿಟೆಡ್ ಕೆಲಸ ಮಾಡ್ತಾ ಇದ್ದೀನಿ. ಆಯ್ತಾ, ನಮ್ದು ಸೌದೆ ಒಲೆ ಸಂಬಂಧಪಟ್ಟಿದ್ದು ಒಲೆಗಳಿವೆ. ಸರ್, ಈ ಒಲೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಖಂಡಿತ. ಇದು ಜಂಬೂ ಸ್ಟವ್ ಅಂತ. ಹಾ ಸರ್. ಇದು ಸ್ಮಾರ್ಟ್ ಸ್ಟವ್ ಅಂತ. ಹಾ ಸರ್. ಇದು ಎಂಬರ್ಸ್. ಹಾ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಯೂಲಾ ಅಂದ್ಬಿಟ್ಟು ಇದು ಕಮರ್ಷಿಯಲ್ ಪರ್ಪಸ್ ನಾವು ಯೂಸ್ ಮಾಡ್ತೀವಿ. ರೆಸ್ಟೋರೆಂಟ್, ಡಾಬಾ, ಹೋಟೆಲ್ಸ್ ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಆಯ್ತಾ, ಈಗ ಬಲ್ಕ್ ಆಗಿ ಮಾಡ್ಬೇಕು ಅಂದ್ರೆ ಹೋಟೆಲ್ಗಳಿಗೆ ಅದನ್ನ ಬ್ಲೋವಿಂಗ್ ಎಲ್ಲ ಇರ್ತದೆ, ಬ್ಲೋವರ್ ಎಲ್ಲ ಇರ್ತದೆ, ಅದನ್ನ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಸ್ಮಾರ್ಟ್ ಬಂದ್ಬಿಟ್ಟು ಮನೆಯಲ್ಲಿ ಒಂದು 5 ಜನ ಇರ್ತಾರೆ ಅಂದ್ರೆ ಇದನ್ನ ಯೂಸ್ ಮಾಡ್ಬೋದು. 5 ಜನ ಮೇಲ್ಪಟ್ಟು ಇದಾರೆ ಅಂದ್ರೆ ಜಂಬೂ ಸ್ಟವ್ ನ ಯೂಸ್ ಮಾಡ್ಬೋದು. ಇದು ಸ್ಪೆಷಾಲಿಟಿ ಏನು ಅಂತಂದ್ರೆ ಇದು ನಿಮ್ಗೆ 70% ಸ್ಮೋಕ್ಲೆಸ್ ಇರ್ತದೆ. 65% ನಿಮ್ಗೆ ಫ್ಯೂಲ್ ಕಡಿಮೆ ತಗೊಳುತ್ತೆ. ಇದು ನಿಮ್ಗೆ ಎಲ್ಲಿ ಬೇಕೋ ಕ್ಯಾರಿ ಮಾಡ್ಬೋದು. ಪೋರ್ಟೇಬಲ್ ಇರೋದ್ರಿಂದ ನಿಮ್ಗೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಇದನ್ನ. ಕರೆಂಟ್ ಬೇಕಾಗುತ್ತಾ? ಇಲ್ಲ, ಇವೆರಡಕ್ಕೂ ಕರೆಂಟ್ ಏನ್ ಬೇಕಾಗಿಲ್ಲ. ನ್ಯಾಚುರಲ್ ಆಗಿ ನಿಮ್ಗೆ ಇಲ್ಲಿ ಹೋಲ್ಸ್ಗಳು ಮಾಡಿರ್ತೀವಿ. ನ್ಯಾಚುರಲ್ ಆಗಿ ಗಾಳಿನ ಒಳಗಡೆ ತಗೊಳುತ್ತೆ ಇಲ್ಲಿ. ಆಯ್ತಾ, ಇಲ್ಲಿ ಬರ್ನರ್ ನಾವು ಹೋಲ್ಸ್ಗಳು ಕೊಟ್ಟಿದೀವಿ. ಇಲ್ಲಿಂದ ಗಾಳಿ ಹೋಗಿದ್ದು ಏನಾಗುತ್ತೆ, ಈಗ ರೊಟೇಟ್ ಆಗುತ್ತೆ. ಹಾಗೆ ಸ್ಮೋಕ್ ನಿಮ್ಗೆ ಬ್ಲೋವಿಂಗ್ ಮಾಡೋದೇ ಬೇಕಾಗಿಲ್ಲ ನಿಮ್ಗೆ. ಅದು ಉರಿತದೆ ಚೆನ್ನಾಗಿ. ಇದು ಸ್ಮಾರ್ಟ್ ಸೇಮ್ ಇದು ಅಷ್ಟೇನೆ. ಏನಂದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ. ಇದು 20 kgs ಮಾಡ್ಬೋದು, ಇದು 40 kgs ಮಾಡ್ಬೋದು ಕೆಪಾಸಿಟಿ ಇದು. ಸರ್, ಇದು ಸರ್ ಇದು ಎಂಬರ್ ಅಂದ್ಬಿಟ್ಟು ಇದು ನಿಮ್ಗೆ ಕಲ್ಲಿದ್ಲು ಮತ್ತೆ ಕೆಂಡ ಇದರಲ್ಲಿ ನಾವು ಬಾರ್ಬಿಕ್ಯೂಸ್ ಈ ತರ ಎಲ್ಲ ಮಾಡ್ಬೋದು ಇದ್ರಲ್ಲಿ. ಆಯ್ತಾ, ಇದು ಯೂಲಾ ಅಂದ್ಬಿಟ್ಟು ಇದು. ಆಯ್ತಾ ಸರ್, ಇವೆರಡಕ್ಕೂ ಕರೆಂಟ್ ಬೇಕಾಗುತ್ತಾ? ಹೌದು. ಇದಕ್ಕೆ ನಾವು ಬ್ಲೋವರ್ ಕೊಟ್ಟಿರ್ತೀವಿ. ಇದು ಏನ್ ಕೆಲಸ ಮಾಡುತ್ತೆ, ಬಲ್ಕ್ ಆಗಿ ಮಾಡುವಂತದ್ದು. ಈಗ ಅಟ್ ಅ ಟೈಮ್ ಒಂದು 30-40 kg ಅಡಿಗೆ ಮಾಡಬೇಕು ಅಂದ್ರೆ ಇದನ್ನ ಯೂಸ್ ಮಾಡಬಹುದು. ಹೋಟೆಲ್, ರೆಸ್ಟೋರೆಂಟ್, ಡಾಬಾದವ್ರಿಗೆ ಇದು ಯೂಸ್ ಆಗುತ್ತೆ. ಓಕೆ ಸರ್, ಇದು ಪ್ರೈಸ್ ತಿಳಿಸ್ಕೊಡ್ತೀರಾ? ಖಂಡಿತ. ಇದು ಬಂದ್ಬಿಟ್ಟು ಯೂಲಾ ಬಂದ್ಬಿಟ್ಟು ನಿಮ್ಗೆ 25,000 ಇದೆ. ಆಯ್ತಾ, ನಿಮ್ಗೆಲ್ಲ ಡಿಸ್ಕೌಂಟ್ ಎಲ್ಲ ಆಗಿ ನಿಮ್ಗೆ 18,800ಗೆ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ GST ವಿತ್ GST ನಿಮ್ಮ ಹೋಟೆಲ್ಗೆ ಡೆಲಿವರಿ ಆಗುತ್ತೆ. ಓಕೆ ಸರ್. ಸರ್, ಇದು ಸರ್ ಪ್ರೈಸು? ಇದು ಬಂದ್ಬಿಟ್ಟು 2,950. ಹಾಂ ಸರ್. ಇದು ಸರ್? ಇದು ಬಂದ್ಬಿಟ್ಟು ನಿಮ್ಗೆ MRP ಬಂದ್ಬಿಟ್ಟು 3,000 ಇದೆ. 2,999 ಇದೆ. ಇದು ನಿಮ್ಗೆ 2,100 ರೂಪಾಯಿಗೆ ಸಿಗುತ್ತೆ. ಆಯ್ತಾ, ಇದು ಬಂದ್ಬಿಟ್ಟು ನಿಮ್ಗೆ 4,000 ಇದೆ. ಇದು ಬಂದ್ಬಿಟ್ಟು ನಿಮ್ಗೆ 2,950 ರೂಪಾಯಿಗೆ ಸಿಗುತ್ತೆ ಇದು. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್.